ಹಿಂದಿನ ಭಾಗದಲ್ಲಿ ಸುಶಾಂತ್ ಫ್ಯಾಮಿಲಿ ದೀಪಕ್ ಮನೆಗೆ ಫಂಕ್ಷನ್ಗೆ ಅಂತ ಹೋಗಿರ್ತಾರೆ. ಅಲ್ಲಿ ಸುಶಾಂತ್ಗೆ ತನ್ನ ಹೆಂಡತಿ ಸಲುವಾಗಿ ಸ್ವಲ್ಪ ಅವಮಾನನೂ ಆಗತ್ತೆ. ಇದರಿಂದಾನೇ ದೀಪಕ್ಗೆ ಕೂಡ ಗೊತ್ತಾಗುತ್ತೆ ಇವರಿಬ್ರು ಗಂಡ ಹೆಂಡತಿ ಡಿವೋರ್ಸಿಗೆ ಅಪ್ಲೈ ಮಾಡಿದ್ದಾರೆ ಅಂತ. ಇಷ್ಟೆಲ್ಲ ಅವಮಾನ ಆಗಿರೋದಕ್ಕೆ ಸುಶಾಂತ್ ಆರ್ತಿ ಮೇಲೆ ಹೇಗೆ ರಿಯಾಕ್ಟ್ ಆಗ್ತಾನೆ, ಹಾಗೆ ದೀಪಕ್ಕಿಗೆ ಡಿವೋರ್ಸ್ ವಿಷಯ ಗೊತ್ತಾದ್ಮೇಲೆ ಅವನು ಏನು ಮಾಡ್ತಾನೆ ಅನ್ನೋದನ್ನೆಲ್ಲ ಇವತ್ತಿನ ಎಪಿಸೋಡ್ನ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಏನು ಡಿವೋರ್ಸ್ ಅಪ್ಲೈ ಮಾಡಿದ್ಯಾ? ಏನೋ ಮಾತಾಡ್ತಿದ್ಯಾ? ನಿನ್ಗೇನು ತಲೆ ಕೆಟ್ಟಿದ್ಯೇನೋ? ಮದುವೆ ಆಗಿ ಇನ್ನು 3 ತಿಂಗಳು ಕಳೆದಿರೋದಷ್ಟೇ, ಅಷ್ಟು ಬೇಗ ಡಿವೋರ್ಸ್ ಅಂತೆಲ್ಲ ಮಾತಾಡ್ತಿದ್ಯಾ? ಹೌದು ಕಣೋ, ನನಗೆ ಮೊದಲಿಂದನೂ ಅವಳು ಇಷ್ಟ ಇಲ್ಲ ಅನ್ನೋದು ನಿನಗೆ ತುಂಬ ಚೆನ್ನಾಗಿ ಗೊತ್ತು ತಾನೆ. ಹಾಗಿರುವಾಗ ಅವಳ ಜೊತೆ ಬದುಕ್ತೀನಾ? ಅದಕ್ಕೆ ನನ್ನ ಮದುವೆಗಿಂತ ಮೊದಲೇ ಡಿವೋರ್ಸಿಗೆಲ್ಲ ರೆಡಿ ಮಾಡಿದ್ದೆ. ಮದುವೆ ಆಗಿ 3 ದಿನಕ್ಕೆ ಸಿಗ್ನೇಚರ್ ಹಾಕಿ ಇನ್ನು 3 ತಿಂಗಳು ಕಳೆದ್ರೆ ಮುಗೀತು. ನಮ್ಮಿಬ್ರು ಜೀವನದಲ್ಲಿ, ನನ್ನ ಜೀವನದಲ್ಲಿ ಯಾವತ್ತೂ ಅವಳು ಬರಬಾರ್ದು. ಅವಳ ಜೀವನದಲ್ಲಿ ನಾನು ಯಾವತ್ತೂ ಹೇಗೂ ಹೋಗಲ್ಲ. ಲೋ ಮಚ್ಚ, ಏನೋ ಮಾತಾಡ್ತಿದ್ಯಾ ನೀನು? ಅಲ್ವೋ, ಅಗ್ನಿಸಾಕ್ಷಿಯಾಗಿ ಅವಳನ್ನ ಮದುವೆ ಆಗಿ ನಿಮ್ಮನೆ ಕರ್ಕೊಂಡು ಬಂದಿದ್ಯಾ. ಇವಾಗ ಡಿವೋರ್ಸ್ ಅಂತೆಲ್ಲ ಮಾತಾಡ್ತಿದ್ಯಲ್ಲ, ಅವಳ ಜೀವನ ಇದರಿಂದ ಹಾಳಾಗುತ್ತೆ ಕಣೋ. ಅಯ್ಯೋ, ಆದ್ರೆ ಆಗ್ಲಿ ಬಿಡು, ನನಗೇನು. ಅವಳನ್ನ ಮದುವೆ ಆಗಿ ನನ್ನ ಜೀವನ ಹಾಳಾಗಿಲ್ವಾ? ಇವಾಗ ನೋಡು, ಬೀದಿಲಿ ಹೋಗೋ ಬರೋರೆಲ್ಲ ನನ್ನ ಜೋಡಿ ನೋಡಿ ನನಗೆಷ್ಟು ಅವಮಾನ ಮಾಡ್ತಿದ್ದಾರೆ ಅಂತ. ಹಾಗಿರುವಾಗ ನನ್ನ ಜೀವನ ಹಾಳಾಗಿ ಸರ್ವನಾಶ ಆಗಿರುವಾಗ ಅವಳ ಜೀವನದ ಬಗ್ಗೆ ನಾನು ಯಾಕೋ ಯೋಚನೆ ಮಾಡಲಿ? ನೋಡು, ಇನ್ನು 3 ತಿಂಗಳು, 3 ತಿಂಗಳಾದ್ಮೇಲೆ ನಾನು ನೆಮ್ಮದಿ ಆಗಿರ್ತೀನಿ. ನನಗಿಷ್ಟ ಆಗಿರೋ, ನನಗೆ ಸೆಟ್ ಆಗಿರೋ ಹುಡುಗಿನ ಮದುವೆ ಆಗ್ತೀನಿ. ಅವಳು ಏನಾದರೂ ಆಗೋಗ್ಲಿ. ಅರೆ ಯಜಮಾನ್ರೆ, ಏನು ಮಾತಾಡ್ತಾ ಇಲ್ಲೇ ಇರ್ತಿರೋ ಅಥವಾ ಮನೆಗೆ ಹೊರಡ್ತಿರೋ? ಅಲ್ಲತ್ತೆ ಕರಿತಾ ಇದ್ದಾರೆ, ಲೇಟ್ ಆಗ್ತಿದೆ ಅಂತ. ನೋಡು, ಇನ್ನೊಂದ್ಸಾರಿ ನನ್ಗೇನಾದ್ರೂ ಹೀಗೆ ಕರೆದ್ರೆ ಆಮೇಲೆ ಚೆನ್ನಾಗಿರೋದಿಲ್ಲ. ನಿನ್ ಕಂಡ್ರೆ ಆಗಲ್ಲ ಅಂತ ಸಾರಿ ಹೇಳ್ಬೇಕು. ಅದೇನು ಅಂತ ಶನಿ ಅಂತ ಬೆನ್ ಹತ್ಕೊಂಡ್ಯೋ. ನೀನ್ ಬಂದಾಗಿಂತನೂ ನನಗೆಲ್ಲ ಕಡೆಯಿಂದ ಅವಮಾನನೇ ಆಗ್ತಾ ಇದೆ. ಛೇ ಅಮ್ಮ ಆರ್ತಿ, ಅವನ ಮಾತಿಗೆ ನೀನ್ ಬೇಜಾರು ಮಾಡ್ಕೋಬೇಡ. ಏನೋ ಕೋಪದಲ್ಲಿ ಹಾಗೆಲ್ಲ ಮಾತಾಡ್ತಾನೆ. ಅವ್ನು ತುಂಬಾನೇ ಒಳ್ಳೆಯವನು. ಒಂದ್ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತಮ್ಮ. ಅಯ್ಯೋ ಪರವಾಗಿಲ್ಲ ಬಿಡಿ ಅಣ್ಣ, ನನಗಿದೇನು ಹೊಸ್ತಲ್ಲ. ನಾನು ಮದುವೆ ಆಗಿ ಈ ಮನೆ ಕಾಲಿಟ್ಟಾಗಿಂದನೂ ಇದೆಲ್ಲ ಅನುಭವ ನನಗೆ ಆಗ್ತಾನೆ ಇದೆ. ಈ 3 ತಿಂಗಳಲ್ಲಿ ನನ್ನ ಗಂಡ ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನೀವು ಅವ್ರ ಬಗ್ಗೆ ಏನು ವಹಿಸ್ಕೊಂಡು ಹೇಳೋದೇನು ಬೇಡ. ಸರಿ ಅಣ್ಣ, ನಾವಿನ್ನು ಹೊರಡ್ತೀವಿ. ಅರೆ ಇದೇನಮ್ಮ ಆರ್ತಿ, ಸುಶಾಂತ್ ಕೂಡ ನಮ್ಮ ಜೊತೆನೆ ಬಂದ ತಾನೆ, ಅವನೇನು ಒಳಗೆ ಬಂದಿಲ್ಲ? ಅದು ಅದು ಅತ್ತೆ, ಅವರು ಕಾರನ್ನ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೋದ್ರು. ನೀವು ಹೋಗಿ ಮಲ್ಕೊಳ್ಳಿ, ಆಲ್ರೆಡಿ ಟೈಮ್ ಆಗಿದೆ. ನೀವು ಟ್ಯಾಬ್ಲೆಟ್ ತಗೊಳ್ಬೇಕು, ಬೇರೆ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳ್ಳಿ ಅತ್ತೆ. ನಾನು ಅವ್ರು ಬಂದಮೇಲೆ ಅವ್ರಿಗೆ ಏನಾದರೂ ಬೇಕಾ ಕೇಳಿಬಿಟ್ಟು ಮಲ್ಕೊಳ್ತೀನಿ. ಓ ಹೌದಾ, ಸರಿ. ಹಾಗಾದರೆ ಅವನು ಫ್ರೆಂಡ್ಸ್ ಯಾರೋ ಸಿಕ್ಕಿದ್ದಾರೆ ಅನ್ಸುತ್ತೆ, ಅಲ್ಲೇ ಮಾತಾಡ್ತಾ ನಿಂತನೋ ಏನೋ, ಮಾತಾಡ್ಕೊಂಡು ಬರ್ತಾನೆ. ನೀನು ಹೋಗಿ ಮಲ್ಕೋ, ನಾನು ಹೋಗಿ ಮಲ್ಕೋತೀನಿ. ಅಯ್ಯೋ ಇದೇನ್ರಿ ಇದು, ಕುಡ್ಕೊಂಡು ಬಂದಿದ್ದೀರಾ? ಅಲ್ಲ, ಯಾವತ್ತೂ ಕುಡಿದೇ ಇದ್ದರು ಇವತ್ತು ಯಾಕ್ರಿ ಕುಡ್ಕೊಂಡು ಬಂದಿದ್ದೀರಾ? ನಮ್ಮ ಜೊತೆ ಬರುವಾಗ ಸರಿಯಾಗೇ ಇದ್ರಿ, ಮತ್ತು ವಾಪಸ್ ಹೋಗಿ ಕುಡ್ಕೊಂಡು ಬಂದಿದ್ದೀರಲ್ಲ. ಅತ್ತೆ ನೋಡಿದ್ರೆ ಏನು ಅಂದ್ಕೊಳ್ಳಲ್ಲ? ಏಯ್ ಸಾಕು, ಸುಮ್ಮನೆ ಇರೆ. ನನ್ನ ದುಡ್ಡು ನಾನು ಕುಡಿತೀನಿ ಬಿಡ್ತೀನಿ, ಅದನ್ನು ಕೇಳೋದಕ್ಕೆ ನೀನು ಯಾವಳೆ? ನನ್ನ ಇಷ್ಟ, ನನ್ಗೆ ಹೇಗೆ ಬೇಕೋ ಹಾಗೆ ಬದುಕ್ತೀನಿ. ನೀನು ಯಾವಳೆ ಕೇಳೋದಕ್ಕೆ? ಅಯ್ಯೋ ದೇವ್ರೆ, ನಿಮಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಈಗೇನಾದರೂ ಅತ್ತೆ ನಿಮ್ಮನ್ನ ಈ ಪರಿಸ್ಥಿತಿನಲ್ಲಿ ನೋಡಿದ್ರೆ ಪಾಪ ಅವ್ರು ಎಷ್ಟು ನೊಂದ್ಕೊಳ್ತಾರೆ. ಮೊದಲು ರೂಮ್ ಒಳಗೆ ಹೋಗೋಣ, ನಡೀರಿ, ಬನ್ರಿ. ಏಯ್ ಬಿಡೆ ಕೈನಾ, ನನ್ನ ಕೈ ಬಿಡು. ನೀನು ನನ್ನ ಕೈ ಮುಟ್ಟಿದ್ರೆ ನನ್ಗೆ ಅಲರ್ಜಿನೇ ಬಂದ್ಬಿಡುತ್ತೆ ಅನ್ಸುತ್ತೆ. ಯಾಕ್ರಿ ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅಲ್ಲ ರೀ, ಅಂತ ತಪ್ಪು ನಾನು ಏನು ಮಾಡಿದ್ದೀನಿ ಅಂತ ನನ್ನನ್ನು ಇಷ್ಟೊಂದು ದೂರ ಮಾಡ್ತಿದ್ದೀರಾ ನೀವು? ಏನು ತಪ್ಪ? ಅದನ್ನು ಕೇಳ್ತೀಯಲ್ಲೇ? ನೀನು ನನ್ನ ಲೈಫಿಗೆ ಬಂದಿದ್ದೆ ದೊಡ್ಡ ತಪ್ಪು. ಒಳ್ಳೆ ಶನಿ ಒಕ್ಕರ್ಸ್ಕೊಂಡಂಗೆ ಒಕ್ಕರ್ಸ್ಕೊಂಡೆ. ಎಲ್ಲ ನನ್ನ ಜೀವನನೇ ಅಮಾವಾಸ್ಯೆ ಥರ ಕತ್ಲಾಗ್ಬಿಡ್ತು. ನೀನು ಬಂದಿದ್ದು. ನಾನು ಅಂದ್ಕೊಂಡಾಗೆ ಏನೂ ಆಗ್ತಾ ಇಲ್ಲ. ಆರ್ತಿ ಪ್ಲೀಸ್ ಕಣೆ, ನನ್ನಿಂದ ದೂರ ಹೋಗ್ಬಿಡು. ನನಗೆ ನಿನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಕಣೆ. ನಾನು ನಿನ್ನ ಜೊತೆ ಇದ್ದರೆ ನನ್ನ ಫ್ರೆಂಡ್ಸು, ಕೊಲೀಗ್ಸು ಎಲ್ಲರೂ ನನಗೆ ಅವಮಾನ ಮಾಡ್ತಾರೆ. ನಿನ್ನಂಥವಳನ್ನ ಮದುವೆ ಆಗಿದ್ದೀನಿ ಅಂತ. ನನ್ನ ಸ್ಟ್ಯಾಂಡರ್ಡಿಗೆ ನನಗಿಂತ ಸ್ಟ್ಯಾಂಡರ್ಡ್ ಆಗಿರೋ ಹುಡುಗಿನೇ ಬೇಕು ಕಣೆ. ಅದು ಬಿಟ್ಟು
ನಿನ್ನನ್ನು ಮದುವೆ ಆಗಿದ್ದಕ್ಕೆ ನಾನು ಎಲ್ಲೇ ಹೋದರೂ ಅಯ್ಯೋ ಸುಶಾಂತ್ ಇಂಥ ಹುಡುಗಿನ ಮದುವೆ ಆಗಿದ್ದಾನೆ, ಅವಳು ಸ್ವಲ್ಪನೂ ನೋಡೋದಕ್ಕೆ ಚೆನ್ನಾಗಿಲ್ಲ, ಎಂಥ ಜೋಡಿ ಅವರಿಬ್ರದ್ದು ಅಂತ ನನಗೆ ಅವಮಾನ ಮಾಡ್ತಿದ್ದಾರೆ ಕಣೆ. ಎಲ್ಲ ನಿನ್ನಿಂದಾನೇ ಆಗ್ತಾ ಇರೋದು. ನೀನೊಬ್ಳು ನನ್ನ ಲೈಫಲ್ಲಿ ಇಲ್ಲ ಅಂದಿದ್ದಿದ್ರೆ ನನಗಿಷ್ಟೆಲ್ಲ ಅವಮಾನನೇ ಆಗ್ತಾ ಇರಲಿಲ್ಲ. ನೋಡಿ, ಇವಾಗ ನೀವೇನು ಮಾತಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವಾಗ ಮಲ್ಕೊಂಡು ರೆಸ್ಟ್ ಮಾಡಿ, ನಾಳೆ ಬೆಳಗ್ಗೆ ಇದ್ರ ಬಗ್ಗೆ ಮಾತಾಡೋಣ. ಆಗಲ್ಲ ಕಣೆ, ನಾನು ಇವಾಗಲೇ ಮಾತಾಡಬೇಕು. ನನ್ನಿಂದ ಯಾವಾಗ ದೂರ ಹೋಗ್ತೀಯಾ ಅದನ್ನು ಹೇಳು. ನೀನು ಆದಷ್ಟು ಬೇಗ ದೂರ ಹೋದರೆ ನಾನು ಕಳ್ಕೊಂಡಿರೋ ಎಲ್ಲ ಮರ್ಯಾದೆನೂ ನನಗೆ ವಾಪಸ್ ಸಿಗುತ್ತೆ. ಅಯ್ಯೋ, ಎದ್ದೇಳ್ರಿ. ಆರ್ತಿ, ನೀನು ತುಂಬ ಒಳ್ಳೆಯವಳು ಕಣೆ. ನಾನೇ ನಿನ್ನ ಅರ್ಥನೇ ಮಾಡ್ಕೊಳ್ತಿಲ್ಲ. ಆದರೆ ಏನು ಮಾಡಲಿ ಹೇಳು, ನೀನು ಎಷ್ಟೇ ಒಳ್ಳೆಯವಳಾದರೂ ನೋಡೋದಕ್ಕೆ ಚೆನ್ನಾಗೇ ಇಲ್ಲ. ಅದಕ್ಕೆ ನೀನು ಚೆನ್ನಾಗಿಲ್ಲ ತಾನೆ. ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನು ಆಡ್ಕೊಳ್ತಾ ಇದ್ದಾರೆ. ಅವ್ರು ಆಡ್ಕೊಂಡ್ರೆ ನನಗೆ ಅವಮಾನ ಆಗುತ್ತೆ. ಅದಕ್ಕೆ ನೀನು ಬೇಡ ನನಗೆ. ಅಯ್ಯೋ ರೀ, ಏನು ಮಾಡ್ತಿದ್ದೀರಾ ನೀವು? ಎದ್ದೇಳಿ ಮೇಲೆ. ನಾನಿವತ್ತು ನಿನ್ನ ಜೊತೆನೇ ಮಲ್ಕೋತೀನಿ ಆಯಿತಾ? ಐ ಲವ್ ಯು ಆರ್ತಿ. ಕುಡ್ದಿರೋದ್ರಿಂದ ಸುಶಾಂತ್ಗೆ ತಾನು ಏನು ಮಾಡ್ತಿದ್ದೀನಿ, ಏನು ಮಾತಾಡ್ತಿದ್ದೀನಿ ಅನ್ನೋ ಅರಿವು ಕೂಡ ಇರೋದಿಲ್ಲ. ಹಾಗಾಗಿನೇ ಆರ್ತಿ ಜೊತೆ ತುಂಬ ಕ್ಲೋಸಾಗಿ ಮೂವ್ ಆಗ್ತಾನೆ. ಅವನಿಗೆ ಗೊತ್ತಿಲ್ಲದೇನೆ ಆರ್ತಿನ ಅವನು ಇಷ್ಟಪಡ್ತಾ ಇರ್ತಾನೆ. ಯಾರು ತಾನೇ ಇಷ್ಟಪಡಲ್ಲ? ಆರ್ತಿ ತುಂಬ ಒಳ್ಳೆ ಹುಡುಗಿ. ನೋಡೋದಕ್ಕೆ ಕಪ್ಪಗೆ ದಪ್ಪಗೆ ಇದ್ರೂ ಅವಳ ಮನಸ್ಸು ತುಂಬಾ ಒಳ್ಳೆಯದು. ಹೀಗೆ 4 ತಿಂಗಳು ಕಳೆಯುತ್ತೆ. ಸುಶಾಂತ್ ಕುಡ್ದಾಗ ಆರ್ತಿನ ತುಂಬ ಹತ್ರ ತಗೊಂಡ್ರು, ಕುಡಿದೇ ಇದ್ದಾಗ ತನಗೆ ಪ್ರಜ್ಞೆ ಇರುವಾಗ ಆರ್ತಿನ ತುಂಬ ದೂರ ತಳ್ತಾ ಇರ್ತಾನೆ. ನೋಡು ಸುಶಾಂತ್, ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನಿನ್ನ ನಿರ್ಧಾರನ ಬದಲಾಯಿಸು. ನೋಡು, ಆರ್ತಿನ ನೀನು ಮದುವೆ ಆಗಿ ಹೆಂಡತಿ ಅಂತ ಒಪ್ಕೊಂಡ್ಲೇಬೇಕು. ಮದುವೆ ಆಗಿದೆಯಾ, ಅವಳ ಜೀವನನ ಹಾಳು ಮಾಡೋದಕ್ಕೆ ನಾನು ಮಾತ್ರ ಬಿಡಲ್ಲ. ಏನು, ಆ ಕರೆ ಎಮ್ಮೆನ ನಾನು ಹೆಂಡತಿ ಅಂತ ಒಪ್ಕೋಬೇಕಾ? ನೋಡು ದೀಪಕ್, ಇದು ನನ್ನ ಫ್ಯಾಮಿಲಿ ಮ್ಯಾಟ್ರು, ನನ್ನ ಪರ್ಸ್ನಲ್ ಮ್ಯಾಟ್ರು. ನೀನು ಸುಮ್ಮನೆ ತಲೆ ಹಾಕ್ಬೇಡ. ಜಸ್ಟ್ ಶಟ್ ಅಪ್ ಸುಶಾಂತ್. ಏನು ಮಾತಾಡ್ತಿದ್ಯಾ? ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇದೆಯಾ ನಿನಗೆ? ನೋಡು, ಅಂದ ಚಂದ ಎಲ್ಲ ಯಾವ ಲೆಕ್ಕಕ್ಕೂ ಬರಲ್ಲ. ಆರ್ತಿ ತುಂಬ ಒಳ್ಳೆ ಹುಡುಗಿ. ಅಂಥ ಹುಡುಗಿ ನಿನ್ನ ಲೈಫಲ್ಲಿ ಬಂದಿರೋದಕ್ಕೆ ನೀನು ಖುಷಿ ಪಡಬೇಕು. ಅದು ಬಿಟ್ಟು ಹೀಗೆ ಏನೇನೋ ಮಾತಾಡ್ತಿದ್ಯಲ್ಲ, ಈ ಮಾತೆಲ್ಲ ಕೇಳಿಸ್ಕೊಂಡು ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ರೂಪ ಅನ್ನೋದು ದೇವ್ರು ಕೊಟ್ಟಿರೋದು. ಅದು ಕಪ್ಪೆ ಆಗಿರ್ಬೋದು, ಬಿಳಿನೇ ಆಗಿರ್ಬೋದು. ದೀಪಕ್, ನೀನು ಏನೇ ಹೇಳಿದ್ರು ಅಷ್ಟೆ. ಹೇಗೋ 4 ತಿಂಗಳು ಕಳೆದೋಗಿದೆ. ಇನ್ನು 2 ತಿಂಗಳು ಕಳೆದ್ರೆ ನನ್ನ ಜೀವನಕ್ಕೆ ಒಂದು ಅರ್ಥ ಸಿಗತ್ತೆ. ನನಗೆ ಹಿಡ್ದಿರೋ ಶನಿ ನನ್ನ ಬಿಟ್ಟು ಹೋಗುತ್ತೆ. ಅಮಾವಾಸ್ಯೆ ದಿನಗಳೆಲ್ಲ ಕಳೆದು ನನಗೂ ಪೂರ್ಣಚಂದ್ರ ಕಾಣಿಸ್ತಾನೆ. ನೋಡು ಸುಶಾಂತ್, ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಈ ಜನ್ಮದಲ್ಲಿ ನಿನಗೆ ಆರ್ತಿನೇ ಹೆಂಡತಿ. ನೋಡು, ಆರ್ತಿ ಎಷ್ಟು ಒಳ್ಳೆಯವಳು ಅಂತ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ನೀನು ಮದುವೆ ಆಗಿದ್ಯಾ, ಅವಳ ಜೊತೆ ಇರಲೇಬೇಕು. ಹೀಗೆ ನೀನು ನಿನ್ನ ಹಠನೇ ಸಾಧಿಸ್ತೀನಿ ಅಂತ ಹೇಳಿದ್ರೆ, ಇಲ್ಲಿವರೆಗೂ ನಿನ್ನ ತಾಯಿಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ಇವಾಗ ಎಲ್ಲಾನು ಗೊತ್ತು ಮಾಡಿಸ್ತೀನಿ. ದೀಪಕ್, ಸ್ವಲ್ಪ ಮೆತ್ತಗೆ ಮಾತಾಡು. ಅಮ್ಮ ಮನೇಲೇ ಇದ್ದಾಳೆ. ನಿನ್ನ ಮಾತನ್ನೆಲ್ಲ ಕೇಳಿಸ್ಕೊಂಡ್ರೆ ಅವಳು ಇನ್ನೂ ಟೆನ್ಷನ್ ಆಗ್ತಾಳೆ. ಸಾಕು, ಬಾಯಿ ಮುಚ್ಚೋ. ನಿನ್ನ ತಾಯಿಗೆ ಮನ್ಸಿಗೆ ನೋವಾಗತ್ತೆ ಅಂತ ಎಷ್ಟು ಸಂಕಟ ಆಗ್ತಿದೆ ನಿನಗೆ, ಟೆನ್ಷನ್ ಕೂಡ ಆಗ್ತಿದೆ. ಆದರೆ ನೀನು ಮಾಡೋ ಅವಾಂತರದಿಂದ ಪಾಪ ಆರ್ತಿ ತಾಯಿಗೆ ಎಷ್ಟೆಲ್ಲ ಕಷ್ಟ ಆಗುತ್ತೆ, ಅವ್ರು ಯಾವ ಸಿಚುವೇಶನಲ್ಲಿ ಇರ್ತಾರೆ ಅನ್ನೋದನ್ನ ಮತ್ತೆ ಬಿಟ್ಟಿದ್ಯಾ ಅಲ್ವಾ? ನಿನಗೆ ಮಾತ್ರ ನೋವಾಗತ್ತೆ, ಮಿಕ್ದವ್ರಿಗೆ ನೋವಾಗಲ್ಲ ಅನ್ಕೊಂಡಿದ್ಯಾ? ನೋಡು, ಇವತ್ತು ನೀನು ಏನೇ ಹೇಳಿದ್ರು ಅಷ್ಟೇ, ನಾನು ಈ ವಿಷಯನ ನಿನ್ನ ತಾಯಿ ಹತ್ರ ಮಾತಾಡ್ತೀನಿ. ಅರೆ ಏನ್ರೋ, ಅವಾಗಿಂದ ಇಬ್ರು ಜೋರಾಗಿ ಮಾತಾಡ್ತಿದ್ರಾ? ಅದೇನೋ ನನಗೆ ಹೇಳ್ತೀನಿ ಅಂತಿದ್ಯಾ? ಅದೇನಂತ ಹೇಳು ದೀಪಕ್, ಏನ್ ವಿಷಯ? ಅದು ಅಮ್ಮ, ನಾನು ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು. ಅದು ನಿಮ್ಮ ಮಗನ ಬಗ್ಗೆ. ದೀಪಕ್, ನನ್ನ ಮಾತು ಕೇಳು. ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರೋ. ಅಮ್ಮನ ಹತ್ರ ಏನು ಮಾತಾಡಬೇಡ. ಸುಶಾಂತ್, ಸ್ವಲ್ಪ ಸುಮ್ಮನೆ ಇರೋ. ಅವನೇನೋ ಹೇಳ್ಬೇಕು ಅಂತ ಹೇಳ್ತಿದ್ದಾನೆ, ನೀನ್ ನೋಡಿದ್ರೆ ತಡಿತಾ ಇದೆಯಲ್ಲ. ದೀಪಕ್, ಅದೇನ್ ವಿಷಯ ಹೇಳಪ್ಪ ನೀನು. ಅದು ಅದು ಅಮ್ಮ, ನಾನು ಹೇಳೋ ಮಾತಿಂದ ನಿಮ್ಮ ಮನ್ಸಿಗೆ ತುಂಬಾ ನೋವಾಗುತ್ತೆ ಅನ್ಸುತ್ತೆ. ಆದರೂ ಹೇಳಲೇಬೇಕು. ಅದೇನಂದ್ರೆ, ಇರು ದೀಪಕ್, ಹೇಗೂ ನೀನು ಹೇಳಬೇಕು ಅನ್ಕೊಂಡಿದ್ಯಾ ತಾನೆ. ಆದರೆ ಈ ವಿಷಯ ಇವತ್ತಲ್ಲ ನಾಳೆ ಗೊತ್ತಾಗಲೇಬೇಕು. ಅದು ನನ್ನಿಂದಾನೇ ಗೊತ್ತಾಗ್ಲಿ. ನಾನೇ ಅಮ್ಮನ ಹತ್ರ ಹೇಳ್ಕೊತೀನಿ. ಅಯ್ಯೋ, ಅದೇನು ವಿಷಯ? ಇಬ್ರು ಅವಾಗಿಂದ ನೀವಿಬ್ರೇ ಮಾತಾಡ್ಕೋತಾ ಇದ್ದೀರಾ, ಅದೇನು ಅಂತ ಹೇಳ್ಬಾರ್ದಾ? ಅದೇನಿಲ್ಲ ಅಮ್ಮ, ನೀನು ಅಂದ್ಕೊಂಡಿರೋ ಹಾಗೆ ನಾನು ಆರ್ತಿನ ಹೆಂಡ್ತಿ ಅಂತ ಒಪ್ಕೊಂಡಿಲ್ಲ. ನನಗೆ ಅವಳ ಮುಖ ಕಂಡ್ರೇನೆ ಆಗಲ್ಲ. ಈ ಮದುವೆ ಆಗೋದಕ್ಕೂ ನನಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದರೆ ನಿನಗೆ ನೋವಾಗತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ಮದುವೆ ಆಗಿರೋದು.
ಬಹುಶಃ ಸುಶಾಂತ್ ಇದೇ ಧೈರ್ಯನ ಮದುವೆಗಿಂತ ಮೊದಲೇ ಮಾಡಿದಿದ್ರೆ ಆರ್ತಿ ಜೀವನನೂ ಚೆನ್ನಾಗಿರ್ತಾ ಇತ್ತು, ಸುಶಾಂತ್ ಜೀವನನೂ ಚೆನ್ನಾಗಿರ್ತಾ ಇತ್ತು. ಇವಾಗ ತಾಯಿ ಎದುರಿಗೆ ಸತ್ಯ ಹೇಳಿದಾನೆ. ಮುಂದೆ ಏನಾಗತ್ತೆ, ದೇವಕಿ ಏನ್ ಮಾಡ್ತಾಳೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಸೋನಿ ಅನ್ನೋರು ಕಮೆಂಟ್ ಮಾಡಿದ್ರು ಅವರು ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ. ಮೋಜೇಶ್ ಹಾಯ್, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.